ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಬೆಂಗಳೂರಿನಿಂದ KSRTC ಬಸ್ ಅಂದರೆ ವಾಲ್ವೋ ಬಸ್ಸು ಬಿಟ್ಟಿದ್ದಾರೆ ಶಬರಿಮಲೆಗೆ. ಅದರದ್ದು ವೇಳಾಪಟ್ಟಿ ಹಾಗೆ ಇಲ್ಲಿಂದ ಬಸ್ ಚಾರ್ಜ್ ಎಷ್ಟಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. KSRTC ಬೆಂಗಳೂರು ಶಬರಿಮಲೆ ನಡುವೆ ವೋಲ್ವೋ ಬಸ್ ಸೇವೆ ಆರಂಭ ಆಗಿದೆ. ಟಿಕೆಟ್ ದರ ಎಷ್ಟು, ಇದರ ವೇಳಾಪಟ್ಟಿ ಏನು ಅಂತ ತಿಳ್ಕೊಳ್ಳೋಣ. KSRTC ಶಬರಿಮಲೆಗೆ ತೆರಳುವ ಭಕ್ತರಿಗೆ ನವೆಂಬರ್ 28ರಿಂದ ಬೆಂಗಳೂರಿನಿಂದ ಪಂಪಾಗೆ ವಾಲ್ವೋ ಬಸ್ ಸೇವೆ ಆರಂಭಿಸಿದೆ. ಈ ಬಸ್ಸು ಮೈಸೂರು, ಕ್ಯಾಲಿಕಟ್, ಗುರುವಾಯೂರು, ತ್ರಿಶೂರ, ಅಣ್ಣಾಮಲೈ, ಕೋಟ್ಟಾಯಂ, ಏರುಮಲೈ ಮಾರ್ಗವಾಗಿ ಸಂಚರಿಸಲಿದ್ದು ವಯಸ್ಕರಿಗೆ ಟಿಕೆಟ್ ದರ ನಿಗದಿಪಡಿಸಲಾಗಿದೆ. ನೋಡೋಣ ಬನ್ನಿ ಎಷ್ಟು, ಹಾಗೆ ಹೊರಡುವ ಸ್ಥಳ, ಟೈಮಿಂಗ್ಸು ಎಲ್ಲ ತಿಳ್ಕೊಳ್ಳೋಣ. ಈ ಬಗ್ಗೆ KSRTCಯಿಂದ ಮಾಹಿತಿ ನೀಡಲಾಗಿದ್ದು, ಬೆಂಗಳೂರು ಕೇಂದ್ರೀಯ ವಿಭಾಗದ ವತಿಯಿಂದ ಪ್ರಯಾಣಿಕರು ಭಕ್ತಾದಿಗಳ ಅನುಕೂಲಕ್ಕಾಗಿ ನವೆಂಬರ್ 28ರಿಂದ ಹೊಸದಾಗಿ ಬೆಂಗಳೂರು ನೀಲಕಲ್ ಬಸ್ ಸೇವೆ ಆರಂಭಿಸಲಾಗುತ್ತಿದೆ ಎಂದು ತಿಳಿಸಿದೆ. ಇನ್ನು ಬೆಂಗಳೂರಿನಿಂದ ಶಬರಿಮಲೆ ಬಸ್ ಮಾರ್ಗ ನೋಡೋದಾದರೆ ಬೆಂಗಳೂರು ಪಂಪಾ ಬಸ್ ಮೈಸೂರು, ಕ್ಯಾಲಿಕಟ್, ಗುರುವಾಯೂರ್, ತ್ರಿಶೂರ, ಅಣ್ಣಾಮಲೈ, ಕೋಟ್ಟಾಯಂ, ಏರುಮಲೈ ಮಾರ್ಗವಾಗಿ ಸಂಚಾರ ನಡೆಸುತ್ತಿದೆ. ಇನ್ನು ವೇಳಾಪಟ್ಟಿ ಅಂದರೆ ನೋಡೋದಾದರೆ ಟೈಮಿಂಗ್ಸ್ ನೋಡೋದಾದರೆ ಬೆಂಗಳೂರು ಶಬರಿಮಲೆ ವೋಲ್ವೋ ಬಸ್ ವೇಳಾಪಟ್ಟಿ ನೋಡೋಣ. ಬೆಂಗಳೂರಿನಿಂದ ಶಾಂತಿನಗರ ಬಸ್ ನಿಲ್ದಾಣದಿಂದ ಹೊರಡುವ ಸಮಯ ಪ್ರತಿದಿನ ಮಧ್ಯಾಹ್ನ 1:50 ಮತ್ತು ಬಸ್ ನೀಲಕಲ್ ಅಂದರೆ ಪಂಪಾ ಶಬರಿಮಲೆಗೆ ತಲುಪುವ ಸಮಯ ಮರುದಿನ ಬೆಳಗ್ಗೆ 6:45 ತಲುಪಲಿದೆ. ಮಾರ್ಗ ಮಧ್ಯೆ ನಿಲ್ದಾಣಗಳು ನೋಡೋದಾದರೆ ಮೈಸೂರು, ಕ್ಯಾಲಿಕಟ್, ಗುರುವಾಯೂರ್, ತ್ರಿಶೂರ, ಅಣ್ಣಾಮಲೈ, ಕೋಟ್ಟಾಯಂ, ಏರುಮಲೈ. ಶಬರಿಮಲೆ ಬೆಂಗಳೂರು ವೋಲ್ವೋ ಬಸ್ ವೇಳಾಪಟ್ಟಿ ಏನು ಅಂತ ನೋಡೋದಾದರೆ ಅಂದರೆ ಬೆಂಗಳೂರಿನಿಂದ ಶಬರಿಮಲೆಗೆ ಹೋಗುವ ಟೈಮ್ ತಿಳ್ಕೊಂಡಿದ್ದೀರ, ಬಸ್ ಟೈಮು. ಹಾಗೆ ಶಬರಿಮಲೆಯಿಂದ ಬರೋ ಟೈಮಿಂಗ್ಸು ನೋಡೋದಾದರೆ ಬಸ್ ನೀಲಕಲ್ ಪಂಪನಿಂದ ಹೊರಡುವ ಸಮಯ ಪ್ರತಿದಿನ ಸಂಜೆ 6 ಹೊರಡುತ್ತೆ. ಅಂದರೆ ಶಬರಿಮಲೆ ಪಂಪ ಬಸ್ ಸ್ಟ್ಯಾಂಡಿಂದ 6 ಹೊರಡುತ್ತೆ. ಮತ್ತು ಬೆಂಗಳೂರಿಗೆ ಆಗಮಿಸುವ ಸಮಯ ಬಂದು ಅಂದರೆ ಬೆಂಗಳೂರಿಗೆ ಬರುವಂಥ ಸಮಯ ಬಂದು ಮಾರನೇ ದಿವಸ ಬೆಳಗ್ಗೆ 10 ಬರುತ್ತೆ ಬಸ್ಸು. ಇನ್ನು ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಿಮಗೆ ಟಿಕೆಟ್ ದರ ಪ್ರೈಸು ಎಷ್ಟಿರುತ್ತೆ ಅನ್ನೋದು ಗೊಂದಲ ಇದ್ದೇ ಇರುತ್ತೆ. ಅದು ಸಹ ನೋಡೋಣ. ವಯಸ್ಕರಿಗೆ 1950 ರು ಟಿಕೆಟ್ ದರ ನಿಗದಿ ಮಾಡಲಾಗಿದೆ. ಅಂದರೆ ವಯಸ್ಕರಿಗೆ ಅಂದರೆ ಮಾಮೂಲಿ ಬಸ್ ಚಾರ್ಜು 1950 ಇರುತ್ತೆ ಬಸ್ ಚಾರ್ಜು. ಯಾರೆಲ್ಲ ಹೋಗೋಕ್ಕೆ ಇಚ್ಛೆ ಇರೋರು ಖಂಡಿತ ಶಬರಿಮಲೆ ಟೂರು ಹೋಗಿ ಅಯ್ಯಪ್ಪ ದರ್ಶನ ಮಾಡಿಕೊಂಡು ಅವ್ರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ. ಹಾಗೆ ಟಿಕೆಟ್ ಬುಕ್ಕಿಂಗ್ ಹೇಗೆ ಅಂತ ನೋಡೋದಾದರೆ KSRTC ಅಧಿಕೃತ ಜಾಲತಾಣವಾದ KSRTC.in ಅಥವಾ ಸಮೀಪದ KSRTC ಬಸ್ ನಿಲ್ದಾಣದ ಬುಕ್ಕಿಂಗ್ ಕೌಂಟರ್ನಲ್ಲಿ ಮುಂಗಡ ಟಿಕೆಟ್ ಪಡೆಯಬಹುದು. ನೋಡಿದ್ರಲ್ಲ, ಬೆಂಗಳೂರಿನಿಂದ ಶಬರಿಮಲೆಗೆ ಡೈರೆಕ್ಟ್ ಬಸ್ಸು, ಅದು ವೋಲ್ವೋ ಬಸ್ಸು KSRTCಯಿಂದ ಚಾಲನೆಯಲ್ಲಿ ಮಾಡ್ತಾಯಿದ್ದಾರೆ. ನವೆಂಬರ್ 28ನೇ ತಾರೀಕಿಂದ ಖಂಡಿತ ಭಕ್ತಾದಿಗಳೆಲ್ಲ ಹೋಗಿ ಅಯ್ಯಪ್ಪ ಕೃಪೆ ಕಟಾಕ್ಷ ಹೊಂದಿ ಅಂತ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.